ಆತ್ಮೀಯ ವೀಕ್ಷಕ ಬಂಧುಗಳೇ, ಹಾಗೆಯೇ ಸರ್ವ ಶಿಕ್ಷಕ ಬಂಧುಗಳೇ, ಈ ದಿನ ಹೂವಿನಡಗಲಿ ತಾಲೂಕು ಸೋಗಿ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಅಪರೂಪದ ಸೇವಾ ಮನೋಭಾವ ಹೊಂದಿದಂಥ ಶಿಕ್ಷಕರನ್ನು ನಾನು ಪರಿಚಯಿಸ್ತಾ ಇದ್ದೇನೆ. ಇನ್ನೇನು ಮುಂದಿನ ಒಂದೆರಡು ತಿಂಗಳು, ಅಂದರೆ ಇದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 31ಕ್ಕೆ ಅವರು ನಿವೃತ್ತಿ ಹೊಂದುತ್ತಾರೆ. ಅಂಥ ಸೇವಾ ಭಾವನೆ ಇರುವಂಥ ಶಿಕ್ಷಕರು ಯಾರಪ್ಪ ಅಂತ ಹೇಳಿದರೆ, ಶ್ರೀಮತಿ KG ವನಜಾಕ್ಷಮ್ಮ ಎನ್ನುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಗಿಯಲ್ಲಿ ಸೇವೆ ಸಲ್ಲಿಸುವಂತಹ ಹಿರಿಯ ಶಿಕ್ಷಕರು. ಇವರು ಹಿಂದಿ ಶಿಕ್ಷಕರಾಗಿರ್ತಾರೆ. ಜೊತೆಗೆ ಮಕ್ಕಳಿಗೆ ಸುಮಾರು ವರ್ಷಗಳಿಂದ ಕೂಡ, ಈಗ ಅಂತಲ್ಲ, ಸುಮಾರು ವರ್ಷಗಳಿಂದ ಕೂಡ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ಲೇಖನಿಗಳನ್ನು, ಅನೇಕ ವಿದ್ಯಾಭ್ಯಾಸದ ಒಂದು ಪೂರಕ ಪರಿಕರಗಳನ್ನು ಕೊಡಿಸುವುದರ ಮೂಲಕ ಮಕ್ಕಳ ಮನದಲ್ಲಿ ಅಚ್ಚಳಿಯದೆ ಶಾಶ್ವತವಾಗಿ ಉಳಿದಂತಹ ಶಿಕ್ಷಕಿಯರು ಇವರಾಗಿರ್ತಾರೆ. ಇಲ್ಲಿ ಇವ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳಬೇಕಂತ ಹೇಳಿದರೆ, ಇವರು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರ ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮಕ್ಕಳನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಂಡು ಅನೇಕ ಒಂದು ಸಹಾಯ ಸಹಕಾರ, ಅದು ಬಡ ಮಕ್ಕಳಿಗೆ ಹೆಚ್ಚು ಸಹಕಾರವನ್ನು ಕೊಡುವಂತಹ, ಓದುವಿಗೆ ಪೂರಕವಾಗಿರ್ತಕ್ಕಂಥ ಪುಸ್ತಕ ಲೇಖನಿಗಳನ್ನು ಕೊಡಿಸುವಂತಹ ಕೆಲಸವನ್ನು ಒಂದು ಎಲೆಮರೆಕಾಯಿಯಾಗಿ ಯಾರಿಗೂ ಕೂಡ ಗೊತ್ತಿಲ್ಲದೆ, ಅಂದರೆ ಇಲ್ಲಿ ದಾನ ಧರ್ಮ ಕೊಡುವಂತಹ ಮತ್ತು ಸಹಾಯಾರ್ಥ ಮಾಡುವಂಥ ಕೈ ಯಾರಿಗೆ ಕಾಣಿಸಬಾರ್ದು ಅನ್ನುವಂಥ ಮನೋಭಾವನೆ ಹೊಂದಿದಂಥ ಶಿಕ್ಷಕರು ಇವರು. ಹಾಗಾಗಿ ಸುಮಾರು ವರ್ಷಗಳಿಂದ ಇಂಥ ಸೇವಾ ಭಾವನೆಯನ್ನು ಬೆಳೆಸ್ಕೊಂಡು ಬಂದಂಥವ್ರು ಇವರು ಸಮಾಜಕ್ಕೆ ಮಾದರಿ ಅಂತಲೇ ಹೇಳ್ಬೋದು. ಇನ್ನು 2 ತಿಂಗಳು ನಿವೃತ್ತಿ ಅವಧಿ ಇರುವಾಗಲೇ ಅವರು ಮಕ್ಕಳಿಗೆ, ಪ್ರತಿಯೊಂದು ಮಗುವಿಗೆ 200 ರೂಪಾಯಿಯನ್ನು ಕೊಡುವಂತಹ ವಿಶಿಷ್ಟ ಒಂದು ಸಹಾಯಾರ್ಥವನ್ನು ನೀಡಿದಂಥ ಒಬ್ಬ ಉತ್ತಮ ಶಿಕ್ಷಕಿ ಅಂತಲೇ ಹೇಳ್ಬೋದು. ಇವರು ಒಂದು ಕಂಪಾಸ್ ಪೆಟ್ಟಿಗೆಯನ್ನು ಮತ್ತು ಒಂದು ನೋಟ್ ಬುಕ್ಕ ಮತ್ತು ಫ್ಲೌಡು ಮಕ್ಕಳಿಗೆ ಓದಲಿಕ್ಕೆ ಸಹಕಾರಿ ಆಗುವಂತೆ, ಹಾಗೆಯೇ 1ರಿಂದ 4ನೇ ತರಗತಿ ಮಕ್ಕಳಿಗೆ ಪೆನ್ಸಿಲನ್ನು ಕೊಟ್ಟಿರ್ತಾರೆ, ಪುಸ್ತಕ, ಹೀಗೆ ಬ್ಯಾಗು ಎಲ್ಲದನ್ನು ಸೇರಿದರೆ ಸುಮಾರು ಅವರು ಇದೀಗ ಮೊನ್ನೆ ತಾನೇ ಒಂದು 50,000 ರೂಪಾಯಿಗಳ ಮೊತ್ತದ ಸಾಮಾನುಗಳನ್ನು, ಅದು ಕಲಿಕಾ ಸಾಮಗ್ರಿಗಳನ್ನು, ಲೇಖನಿಗಳನ್ನು ಮಕ್ಕಳಿಗೆ ಅದು ಸಹಾಯಕಾರಿ ಆಗಲಿ ಅಂಥೇಳಿ ಇವರು ಒಳ್ಳೆಯ ರೀತಿಯಿಂದ ಮಕ್ಕಳು ಬೆಳೀಲಿ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ರೈತರ ಮಕ್ಕಳು ಬಡವರಾಗಿರ್ತಾರೆ. ಆ ಬಡ ರೈತರ ಮಕ್ಕಳಿಗೆ ಒಳ್ಳೆಯ ಸಹಾಯಾರ್ಥ ಮಾಡುವಂತಹ ಈ ಒಂದು ಮಿಡಿದ ಹೃದಯ ಏನಿದೆ, ಯಾವತ್ತೂ ಕೂಡ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಾ, ಉತ್ತಮ ಮಾರ್ಗದರ್ಶನ ಮಾಡ್ತಾ ಅವರು ಒಳ್ಳೆಯ ಸಹಾಯಾರ್ಥವನ್ನು ಮಾಡ್ಕೊಳ್ತಾ ಬರ್ತಿದ್ದಾರೆ. ಅವರು ಎಲ್ಲರಿಗೂ ಕೂಡ ಮಾದರಿ ಶಿಕ್ಷಕರು ಆಗಿರುತ್ತಾರೆ. ಜೊತೆಗೆ ತಮ್ಮ ಸೇವಾವಧಿಯಲ್ಲಿನೇ ಒಂದು ವಿಶೇಷತೆಯನ್ನು ನಾವಿಲ್ಲಿ ಗಮನಿಸಬೇಕು. ಇಡೀ ತಮ್ಮ, ಈಗ ಅವರು ಇನ್ನೊಂದು 2-3 ತಿಂಗಳಲ್ಲಿ ಏನು ನಿವೃತ್ತಿ ಹೊಂದುತ್ತಾರೆ, 59 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾಗ್ಯೂ ಕೂಡ ಈ ಶ್ರೀಮತಿ ವನಜಾಕ್ಷಮ್ಮ ಮೇಡಮ್ರವರು ಒಂದು CL ಕೂಡ ಅವರು ಹಾಕಿಲ್ಲ ಅನ್ನೋದು ಭಾಳ ವಿಶೇಷ. ಇವತ್ತು ಅನೇಕ ಸಂದರ್ಭಗಳು ಬಂದಾಗ ನಾವುಗಳು ರಜೆ ಹಾಕ್ಕೊಂಡು ನಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮುಗಿಸುವಂಥದ್ದು ಅವಕಾಶ ಇರ್ತದೆ. ಆದರೂ ಕೂಡ ವನಜಾಕ್ಷಮ್ಮ ಮೇಡಮ್ರವರು ಒಂದು CL ಹಾಕದೆ ಬಹಳ ನಿಯತ್ತಿನಿಂದ ಮಕ್ಕಳಿಗೆ ವಿಶೇಷವಾಗಿ ಒಂದು ಓದು ಬರಹವನ್ನು ಕಲಿಸಬೇಕು, ಅವರನ್ನು ಬುದ್ಧಿವಂತರನ್ನಾಗಿ ಮಾಡಬೇಕು, ಈ ಸಮಾಜಕ್ಕೆ ಒಳ್ಳೆಯ ಒಂದು ನಾಗರಿಕರನ್ನಾಗಿ ಕೊಡುಗೆ ಕೊಡಬೇಕು ಅನ್ನುವಂತಹ ಮನದಾಳದ ಒಂದು ದೃಢ ನಿರ್ಧಾರವನ್ನು ಹೊಂದಿದಂಥ ವನಜಾಕ್ಷಮ್ಮ ಮೇಡಮ್ರವರು ಒಳ್ಳೆಯ ಒಂದು ಶಿಕ್ಷಕ ವೃತ್ತಿಯನ್ನು ನಿಭಾಯಿಸಿದ್ದು ಎಲ್ಲ ಜನಮೆಚ್ಚುಗೆಗೆ ಕಾರಣವಾಗಿದೆ. ಹಾಗೆಯೇ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇವರಿಷ್ಟೆಲ್ಲ ಏನು ಒಂದು ಒಳ್ಳೆಯ ಒಂದು ಸೇವಾ ಭಾವನೆಯನ್ನು ಹೊಂದಿ ಮಕ್ಕಳಿಗೆ ಕಲಿಸಿದ್ದಾರೆ. ಅದಕ್ಕೆ ದೇವರು ಪ್ರತಿಯಾಗಿ ಇವರಿಗೆ 3 ಜನ ಮಕ್ಕಳು, ಆ 3 ಜನರು ಕೂಡ MBBS ಮತ್ತು MD ಮಾಡಿ ಡಾಕ್ಟರ್ಗಳಾಗಿದ್ದಾರೆ. ಇದು ಬಹಳ ವಿಶೇಷತೆ ನೋಡಿ. ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದರೆ ಭಗವಂತನ ಕೃಪೆ ಹೇಗಿರ್ತದೆ ಅನ್ನಲಿಕ್ಕೆ ಇವರು 3 ಜನ ಮಕ್ಕಳು ಡಾಕ್ಟ್ರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗೆ ವನಜಾಕ್ಷಮ್ಮ ಮೇಡಮ್ರವರು ಸುದೀರ್ಘ ಒಂದು ಸೇವೆಯನ್ನು ಸಲ್ಲಿಸಿ ಯಶಸ್ವಿ ಶಿಕ್ಷಕ ವೃತ್ತಿಯಲ್ಲಿ ಯಶಸ್ಸನ್ನು ಕಂಡು ಈ ಒಂದು ಶಾಲೆಯ ಅನೇಕ ಜನ ಬಡ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಮುಂದಿನ ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಭಗವಂತ ಇವರಿಗೆ ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ನಮ್ಮ ವಾಹಿನಿ ಶುಭವನ್ನು ಕೋರ್ತಾ ಇದೆ.